ಇದು ಡಿಸೆಂಬರ್ 28 ಬ್ಲಡ್ ಟೆಸ್ಟ್ ಎಷ್ಟು ಜನ ಬರ್ತಾರೆ ಲ್ಯಾಬ್ ಟೆಕ್ನಿಷಿಯನ್? 900 ಈಗ ಈ ತಿಂಗಳು ಲಾಸ್ಟ್ ಮಂತ್ 900 ಸರ್, ಇಲ್ಲ 1000 ಎಲ್ಲ ಇರ್ತದೆ. ಇವರೊಂದು 2 ದಿವಸ ಪಾಲಕ ಚಾರ್ಜ್ ಎಷ್ಟು ದೂರ ಇದೆ ಪಾಲಕರಿಂದ? ಯಾವ ಸೈಡ್ ಅದು ಡೈಲಿ ಕ್ಲೀನ್ ಇರ್ತೀರ ಇವತ್ತು ಮಾತ್ರ ಅಲ್ಲ ಸಿಗಿದೆಯಾ? ಸ್ಟ್ಯಾಂಡ್ ಇಲ್ಲ ಇದು ಶೆಡ್ ಇದು ಜಾಸ್ತಿ ಯಾವ ಟ್ಯಾಬ್ಲೆಟ್ ಮೂವ್ಮೆಂಟ್ ಆಗುದು? ಜಾಸ್ತಿ ಆಗುತ್ತೆ ಸರ್. ಶುಗರ್ ಇದು, BP ಇದು, ಮತ್ತೆ ಕ್ಯಾಲ್ಸಿಯಂ, ಮತ್ತೆ ಅವ್ರಿಗೆ ಬಂದು ಹೋಗ್ಬೋದಾ ಡೈರೆಕ್ಟ್ ಅಲ್ಲಿ? ಅಲ್ಲಿ ಇದು ಇದು ಶಾಲಾ ಓಕೆ. ಇದು BP ಗಿರಿಜಾ ಆರೋಗ್ಯ ನಿರೀಕ್ಷಣೆ ಇದ್ದಾರಾ? ಯಾವ ದಿವಸ? ಒಂದು ಕೆಲಸ ಮಾಡಿ, ಇಲ್ಲಿಗೆ ಯಾರು ಚಾರ್ಜ್ ಹಾಕಿದ್ದಾರೆ, ಯಾವ್ಯಾವ ದಿವಸ ಬರ್ತಾರೆ ಲಿಸ್ಟ್ ಕೊಡಿ. ನಾನು ಕೌಂಟರ್ ಚೆಕ್ ಮಾಡ್ತೇನೆ DH ಆಫೀಸಲ್ಲಿ ಯಾವ ಚಾರ್ಜ್ ಕೊಟ್ಟಿದ್ದಾರೆ ಅಂತೇಳಿ. ಮತ್ತೆ ಇದು ಯಾರು ಸುರಕ್ಷಾಧಿಕಾರಿ? ಎಲ್ಲಿಲ್ಲ? ಯಾವ ದಿವಸ? ಇವತ್ತು ಯಾವ ದಿವಸ? ಕಳೆದ ಸೋಮವಾರ ಇಲ್ಲಿ ಲಾಸ್ಟ್ ಟ್ಯೂಸ್ಡೇ ಡೇಟ್ ಎಷ್ಟು? 2 ದಿವಸ ಹಾಕಿ 1 ದಿವಸ ಬರೋದ? ಮುಂದೆ 1 ದಿವಸ ಮನೇಲಿ ಕೂತ್ಕೊಳ್ತಾರೆ, ಉಳ್ಳಾರದಲ್ಲಿ ಇರ್ತಾರೆ. ಅದೇ 2 ದಿವಸ ಹಾಕಿ. ಈಗ DH ಅಲ್ಲಿ 2 ದಿವಸ ಅಂತ ಹಾಕಿದ್ದಾರೆ. ಅಲ್ಲಿ ಹೇಳ್ತಾರೆ ನಾವು 2 ದಿವಸ ಮೂಡುಬಿದ್ರೆಯಲ್ಲಿದ್ದೇನೆ ಅಂತೇಳಿ. ಇಲ್ಲಿ ವರ್ಕ್ 1 ದಿವಸ ಮಾತ್ರ. ಇದು ಯಾವ ದಿವಸ ಅದು? ಲಾಸ್ಟ್ ಅವ್ರು ಟ್ಯೂಸ್ಡೇ ವೆನ್ಸ್ಡೇಯಾ? ಮೊನ್ನೆ ಇದು 20ಕ್ಕೆ 1 ದಿವಸ. ಇದು ಎಷ್ಟು ESI BF ಅದು ಸೇರಿ ಎಷ್ಟಾಗ್ತದೆ? ಕಟ್ಟಾಗಿ ಸಿಗ್ತದೆ. ಅದು ಅಲ್ಲ, ಕಟ್ಟಾಗದೆ ಎಷ್ಟಾಗ್ತದೆ? 16. ಎಷ್ಟಾಗಿ ಇವರಿಗೆಷ್ಟು ಇವರಿಗೆಷ್ಟು ಕೊಡ್ಬೇಕು ಸ್ಯಾಲರಿ? ನೋಡ್ಬೇಕಲ್ಲ ನಿಮ್ಮ ಸ್ಟಾಫಲ್ಲಿ PH DH ಅಂತ ಕೇಳಬೇಕಲ್ಲ. ಅಂದರೆ ಅವನು ಧರ್ಮಕಲ್ಲ ಗೌರ್ಮೆಂಟ್ ಕೊಡ್ತಲ್ಲ ಒಂದು ದುಡ್ಡು. ಯಾವ ಏಜೆನ್ಸಿ ಎಲ್ಲ ಮನೆಗೆ ತಿಂಗಳು ಹಾಕಿ ಬರ್ಬಲ್ಲ ಸಂಬಳ? ತಿಂಗಳಿಗೆ ಓಕೆ.